ಇದ್ದಕ್ಕಿದ್ದಂಗೆ ಸಡನ್ನಾಗಿ ಒಂದು ಪರೀಕ್ಷೆ ಅವನ ಜೀವಿತದಲ್ಲಿ. ಎಲ್ಲರ ಜೀವಿತದಲ್ಲಿ ಪರೀಕ್ಷೆ ಬರಲ್ಲಮ್ಮ, ಎಲ್ಲರ ಜೀವಿತದಲ್ಲಿ ಪರೀಕ್ಷೆ ಬರೋದಿಲ್ಲಪ್ಪ. ಯಾರು ದೇವರಲ್ಲಿ ಇರ್ತಾರೋ, ಯಾರು ದೇವರಲ್ಲಿ ನಿಂತಿರ್ತಾರೋ, ಯಾರು ದೇವರಲ್ಲಿ ಎದುರು ನೋಡ್ತಾ ಇರ್ತಾರೋ ಅಂತವರಿಗೆ ಅವಾಗ ಪರೀಕ್ಷೆಗಳು ಬರ್ತದೆ. ಹಲ್ಲೆಲೂಯಾ. ಈ ಪರೀಕ್ಷೆಗಳು ಬರುವಂಥದ್ದು ನಿನ್ನನ್ನು ಏನೋ ಅವಮಾನ ಪಡಿಸುವುದಕ್ಕೋ, ತುಚ್ಛಪಡಿಸುವುದಕ್ಕೋ, ಕೇವಲ ಪಡಿಸುವುದಕ್ಕೋ ಅಲ್ಲ. ನಿನಗೆ ಬರುವಂತ ಈ ಕಷ್ಟಗಳು, ಈ ಶೋಧನೆಗಳು ಏನಕ್ಕೋಸ್ಕರ ಗೊತ್ತಾ? ಎಷ್ಟರ ಮಟ್ಟಿಗೆ ನೀನು ದೇವರಲ್ಲಿ ಬೇರೂರಿ ನಿಂತಿದ್ದೀ, ಎಷ್ಟರ ಮಟ್ಟಿಗೆ ನೀನು ಕ್ರಿಸ್ತನಲ್ಲಿ ಬೇರೂರಿ ನಿಂತಿದ್ದಿ, ಬೇರೂರಿ ನಿಂತುಕೊಳ್ತಿ, ಬೇರೂರಿ ಜೀವಿಸ್ತಿ ಎಂಬುದಾಗಿ ಹೇಳಿ ಪರೀಕ್ಷೆ ಮಾಡೋದಕ್ಕೋಸ್ಕರವಾಗಿ ಕೆಲವು ಸಂದರ್ಭಗಳಲ್ಲಿ ನಿಮ್ಮ ಜೀವಿತಗಳಲ್ಲಿ ಬರುವಂತ ಶೋಧನೆ, ಬರುವಂತ ಪರೀಕ್ಷೆ ಅದು ನಿಮ್ಮನ್ನ ಸೋಲಿಸುವುದಕ್ಕಾಗಿ ಅಲ್ಲ. ನನ್ನ ದೇವರು ನಿಮ್ಮನ್ನ ತಿಳಿದುಕೊಳ್ಳುವುದಕ್ಕಾಗಿ. ನನ್ನ ದೇವರು ತನ್ನ ಭಕ್ತರನ್ನ ಅವಾಗ ಪರೀಕ್ಷಿಸಿ ತಿಳಿದುಕೊಳ್ತಾನಂತೆ. ಯಾಕಂದ್ರೆ ತನ್ನ ಭಕ್ತರನ್ನ ಅಷ್ಟು ಪ್ರೀತಿ ಮಾಡ್ತಾರಂತೆ ಸ್ವರ್ಗದ ದೇವರು. ಆದ್ರೆ ಅವನು ನಿಮ್ಮನ್ನ ಕೈ ಬಿಟ್ಟು ಹೋಗೋ ದೇವರಲ್ಲ. ನಮ್ಮನ್ನು ಕರೆದಿರದೆ ಅವನು ಉದ್ಧಾರ ಮಾಡೋದಕ್ಕೆ. ಅವನು ಏನೆದುರು ನೋಡ್ತಾನೆ ಅಂದ್ರೆ, ನೀವು ನನ್ನಲ್ಲಿ ಕರೆಕ್ಟ್ ಆಗಿದೆ ಬಿಟ್ರೆ ನಾನು ನಿಮ್ಮ ವಿಷಯಗಳಲ್ಲಿ ಕರೆಕ್ಟ್ ಆಗಿರ್ತೀನಿ.